ದಾವಣಗೆರೆ ಮಾಜಿ ಕಾರ್ಪೊರೇಟರ್ ರುದ್ರಮುನಿಸ್ವಾಮಿ ಹಿರೇಮಠ ಮನೆಯಲ್ಲಿ ಯುಪಿಎಸ್ ಸ್ಫೋಟಗೊಂಡು ಇಬ್ಬರು ಮೃತಪಟ್ಟಿದ್ದಾರೆ. 36 ವರ್ಷದ ಕುಮಾರ್ ಜೈನ್, 68 ವರ್ಷದ ವಿಮಲಾಬಾಯಿ ಮೃತ ದುರ್ದೈವಿಗಳು. ರಾತ್ರಿ ಯುಪಿಎಸ್ ಬ್ಲಾಸ್ಟ್ ಆಗಿದ್ದು ದಟ್ಟ ಹೊಗೆ ಆವರಿಸಿ ಮೃತಪಟ್ಟಿದ್ದಾರೆ. ಮನೆಯಲ್ಲಿ 6 ಜನರ ಪೈಕಿ 4 ಹಿಂದಿನ ಬಾಗಿಲಿನಿಂದ ಓಡಿ ಬಂದಿದ್ದಾರೆ. ಉಳಿದ ಇಬ್ಬರು ಹೊರಗೆ ಬರಲಾಗದೆ ಮೃತಪಟ್ಟಿದ್ದಾರೆ. ಎಸ್ಪಿ ಉಮಾಪ್ರಶಾಂತ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಎಸ್ಪಿ, ಫಿಶ್ ಟ್ಯಾಂಕ್ ಬಳಿ ಶಾರ್ಟ್ ಸರ್ಕ್ಯೂಟ್ ಆಗಿ ಲೆದರ್ ಫರ್ನಿಚರ್ಗೆ ಬೆಂಕಿ ಹೊತ್ತಿಕೊಂಡಿತ್ತೆ. ಇದರಿಂದ ಹೊಗೆ ಆವರಿಸಿದೆ. ಪಕ್ಕದ ರೂಮ್ನಲ್ಲಿ ರುದ್ರಮುನಿಸ್ವಾಮಿ ಹಾಗೂ ತಾಯಿ ಮಲಗಿದ್ರು. ಅವರ ಬಾಮೈದ ಕುಮಾರ್ ಕೂಡ ಅಲ್ಲಿಯೇ ಇದ್ರು. ಈ ವೇಳೆ ವಿಮಲಾರನ್ನ ಕರೆದುಕೊಂಡು ಬರಬೇಕು ಅಂತ ಹೋದಾಗ ಹೊಗೆ ಜಾಸ್ತಿ ಆಗಿದೆ. ಉಸಿರಾಟಕ್ಕೆ ತೊಂದರೆಯಾಗಿ ಇಬ್ಬರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಅಷ್ಟರಲ್ಲೇ ವಿಮಲಾಬಾಯಿ ಕುಮಾರ ಮೃತಪಟ್ಟಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಲೆದರ್ ಫರ್ನಿಚರ್ ಇನ್ನಿತರ ವಸ್ತುಗಳು ಸುಟ್ಟಿವೆ ಅಂತ ಎಸ್ಪಿ ಉಮಾಪ್ರಶಾಂತ್ ತಿಳಿಸಿದ್ರು. ಬೆಂಗಳೂರಿನ ಸೀಗೆಹಳ್ಳಿ ರಸ್ತೆಯ ಭವಾನಿ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ನಡೆಸಿದ್ದ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನದಿಂದ ಸ್ನೇಹಿತರನ್ನ ಕರೆಸಿ ಜ್ಯುವೆಲರಿ ಶಾಪ್ ದರೋಡೆ ನಡೆಸಿ ಎಸ್ಕೇಪ್ ಆಗಿದ್ರು. ಇದೀಗ ರಾಜಸ್ಥಾನದಲ್ಲಿ ನಾರಾಯಣ್ ಲಾಲ್, ಪುಷ್ಪೇಂದ್ರ, ಕೀರ್ತನ ರಾಜ್, ಮಹೇಂದ್ರ ಗೆಹ್ಲೋಟ್, ದಿಲೀಪ್ ಕುಮಾರ್ನನ್ನ ಬಂಧಿಸಲಾಗಿದೆ. ಜ್ಯುವೆಲರಿ ಅಂಗಡಿಗೆ ಪೆನಾಲ್ ಸಪ್ಲೈ ಮಾಡ್ತಾ ದರೋಡೆಗೆ ಪ್ಲಾನ್ ಮಾಡಲಾಗ್ತಾ ಇತ್ತು. ಈ ವೇಳೆ ಭವಾನಿ ಜ್ಯುವೆಲರಿ ಶಾಪ್ನಲ್ಲಿ ಒಬ್ಬನೇ ಮಾಲೀಕ ಇರೋದನ್ನ ನೋಡಿದ್ದಾನೆ. ಇದನ್ನ ಅರಿತ ನಾರಾಯಣ್ ಲಾಲ್ ರಾಜಸ್ಥಾನದಿಂದ ಸ್ನೇಹಿತರನ್ನ ಕರೆಸಿಕೊಂಡು ಮಾಲೀಕನಿಗೆ ಚಾಕು ತೋರಿಸಿ 480 ಗ್ರಾಂ ಚಿನ್ನದ ಸರಗಳನ್ನ ಕದ್ದು ಎಸ್ಕೇಪ್ ಆಗಿದ್ರು. ರಾಜಸ್ಥಾನದಲ್ಲಿ ಮಾರಾಟ ಮಾಡಿಕೊಂಡು ಮೋಜು ಮಸ್ತಿ ಮಾಡಿದ್ರು. ಸದ್ಯ ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ 100 ಗ್ರಾಮಗಳ ಬದುಕು ಕಾಲು ಸಂಕಗಳ ಮೇಲೆ ನಿಂತಿದೆ. ಕೆಲ ಗ್ರಾಮಗಳಿಗೆ ಸರ್ಕಾರವೇ ತೂಗು ಸೇತುವೆ ನಿರ್ಮಿಸಿಕೊಟ್ಟಿದೆ. ಅದು ಎಷ್ಟು ಗಟ್ಟಿದೆ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಶೃಂಗೇರಿ ತಾಲೂಕಿನ ಸಂಕದಮಕ್ಕಿ ತೂಗು ಸೇತುವೆಯ ತಡಗೋಡಿಯ ಗ್ರಿಲ್ಗಳು ಲಿಂಕ್ ತಪ್ಪಿ ವರ್ಷಗಳೇ ಕಳೆದಿವೆ. ಹಲಗೆಗೂ ಕಬ್ಬಿಣದ ಗ್ರಿಲ್ಗೂ ಅರ್ಧ ಅಡಿ ಗ್ಯಾಪ್ ಇದೆ. ಆದ್ರಿಂದ ಆ ಸೇತುವೆ ಮೇಲೆ ಜನರು ಓಡಾಡೋದಕ್ಕೆ ಭಯ ಶುರುವಾಗಿದೆ. ಮಕ್ಕಳು ಓಡಾಡಬೇಕಾದ್ರೆ ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ದುರಸ್ತಿಗೆ ಸ್ಥಳೀಯರು ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.